ಪಕ್ಷ ಮಾಡಬೇಕಷ್ಟೆ ಹೋರಾಟ. ಈಗ ಸಿಎಂ ವಿರುದ್ಧ ಮತ್ತೊಂದು ಗಣಿ ಕೇಸ್ ವಿಚಾರವಾಗಿ ಸರ್ ರಿನ್ಯೂವಲ್ ಮಾಡೋದಕ್ಕೆ ಎಲ್ಲ 500 ಕೋಟಿ ಕಿಕ್ಬ್ಯಾಕ್ ಆರೋಪ ಅಂತ ಸರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಗವರ್ನರ್ಗೆ ಅರ್ಜಿ ಕೊಟ್ಟಿದ್ದಾರೆ ಎಲ್ಲ ಹೇಳೋಕ್ಕಾಗಲ್ಲ. ಹಂಗೆ ಆರೋಪ ಮಾಡ್ತಾರೆ ಅದೆಲ್ಲ ಸಾಬೀತು ಆಗಬೇಕಲ್ಲ, ಹೇಳೋದು ಅಷ್ಟೇ ಆಗ್ತೈತೆ. ಈಗ ಮೋಡದಲ್ಲಿ ಏನಾಯ್ತು ಈಗ ಏನಾಗಲಿಲ್ಲ, ಏನಾಯ್ತು ರೀ ಹಂಗೆ ಆಯಿತು. ಇಡಿ ಆಲ್ರೆಡಿ ತನಿಖೆ ಮಾಡ್ತಿದಾರಲ್ಲ ರೀ, ಮಾಡ್ತಿಲ್ಲ ಇಲ್ಲಿ ಮಾಡತ್ತಾರ. ಮಾಡಲಿ, ಯಾರು ಬೇಡ ಅದು ಮಾಡಿಬಿಟ್ರೆ ಮಾಡಲಿ. ಎಲ್ಲದಕ್ಕೂ ನಾವು ಉತ್ತರ ಕೊಡಲಿಕ್ಕಾಗಲ್ಲ, ಅದು ನಮಗೇನು ಸಂಬಂಧಪಟ್ಟದ್ದು ಅಲ್ಲ. ಯಾರು ಎಲ್ಲಿ ಯಾವ ಕೇಸು ಯಾರು ಅಲಿಗೇಷನ್ನು ಅವರೇ ಮಾಡಬೇಕದು. ನಮಗೆ ಅದ್ರ ಬಗ್ಗೆ ನಮ್ಮ ಮಾಹಿತಿನೂ ಇಲ್ಲ, ನಾವು ಹೇಳಲಿಕ್ಕಾಗಲ್ಲ. ಅದು ಸಿದ್ದರಾಮಯ್ಯವರು ಟಾರ್ಗೆಟ್ ಮಾಡಿ ಈ ರೀತಿ ಹಳೆ ಒಂದು ಕೇಸುಗಳೆಲ್ಲ ಕೆದಕಿ ಅವ್ರ ಮೇಲೆ ರಾಜಕೀಯವಾಗಿ ಏನಾದರೂ ಪಿತೂರಿ ಮಾಡ್ತಕ್ಕಂಥ ಕೆಲಸ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಮಾಹಿತಿ ಪೂರ್ಣ ಮಾಹಿತಿ ಇಲ್ಲ, ಗೊತ್ತಿಲ್ಲ ಯಾರು ಮಾಡಿದ್ದಾರೆ. ಉಡಾದಲ್ಲಿ ಕೂಡ ದೊಡ್ಡ ಮಟ್ಟದ ಹಗರಣ ಅಂತ ಹೇಳ್ತಾ ಇದ್ರು, ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡ್ತು. ಈಗ ಗಣಿ ವಿಚಾರ ಕೈಗೆತ್ತಿಕೊಂಡಿದ್ದಾರೆ. ನೋಡೋಣ, ಅದು ಇನ್ನೂ ಚರ್ಚೆ ಅಂತಲ್ಲಿದೆ. ಕೈವಾಡ ಕಾಣದ ಕೈವಾಡ ಇದ್ದೇ ಇರ್ತಾವೆ, ಇಲ್ಲ ಹೇಳೋಕ್ಕಾಗಲ್ಲ, ಇದ್ದೇ ಇರ್ತಾವ್ರಿ, ಹೇಳಲಿಕ್ಕಾಗಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಏನಾದರೂ ಚರ್ಚೆ ಆಗಿದೆಯಾ ಸರ್ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ? ಇಲ್ಲ, ಚರ್ಚೆ ಯಾವುದಾಗಲ್ಲ. ಅಲ್ಲಿಲ್ಲ, ಅದು ಆ ಸಬ್ಜೆಕ್ಟ್ ಇಲ್ಲವೇ ಅಲ್ಲ, ಅಲ್ಲಿ ಆ ಸಬ್ಜೆಕ್ಟ್ ಇಲ್ಲವೇ ಅಲ್ಲ. ಕಾರ್ಯಕಾರಿಣಿ ನಂತರ ಆಗುತ್ತೆ ಅಂತ ಹೇಳಿ ರಾಜಣ್ಣ ಅವರು ಹೇಳ್ತಾ ಇದ್ರು. ಇಲ್ಲ, ಅಲ್ಲಿ ಸಬ್ಜೆಕ್ಟ್ ಬೇರೆನೇ. ಅಹಮದಾಬಾದ್ನಲ್ಲಿ ಸಬ್ಜೆಕ್ಟೇ ಬೇರೆ, ಇಲ್ಲಿ ಸಬ್ಜೆಕ್ಟ್ ಬೇರೆ. 5-6 ರಾಜ್ಯಗಳಲ್ಲಿ ಪಕ್ಷ ಸಂಘಟನೆ ಮತ್ತೆ ಪಕ್ಷದಲ್ಲಿ ಬದಲಾವಣೆಗಳನ್ನು ಮಾಡಬೇಕು, ಪದಾಧಿಕಾರಿಗಳನ್ನ ಬದಲಾವಣೆ ಮಾಡಬೇಕು, ಸಮರ್ಥವನ್ನು ಹಾಕಬೇಕು ಅಂತ ಹೇಳಿ ಆ ರೀತಿ ಯಾವುದೋ ಚರ್ಚೆ ಆಗಿಲ್ಲ. ಅದು ಹೈಕಮಾಂಡ್ ಮಾಡಿದಲ್ಲಿ ಯಾವಾಗ ಮಾಡ್ತಾರೆ ಅಷ್ಟೇ. ಸರ್, ಈಗ ರಾಜಣ್ಣ ವಿರುದ್ಧ ಅನಿಟ್ರ ಪ್ರಯತ್ನ ಮತ್ತೆ ಜಾತಿ ವಿರುದ್ಧ ಭ್ರಷ್ಟಾಚಾರದ ಆರೋಪ, ಈಗ ತಮ್ಮ ವಿರುದ್ಧ ಕೂಡ LOC ಕ್ಲಿಯರ್ ಮಾಡೋದಕ್ಕೆ ಒಂದು ರೀತಿ ಕಮಿಷನ್ ಆರೋಪ ಅಂತ ಹೇಳಿ ಕೂತಿದ್ದಾರೆ. ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲ, ನಮ್ಮಲ್ಲಿ ಏನು ಮಾಡೋದಿಲ್ಲ, ಅದೇ ಹೇಳಿದ್ವಲ್ಲ, 20 ಕೊಡ್ಸಿಂಗ್ ನಮ್ಮ ಪ್ರಾವಿಷನ್ ಇದೆ. ಸ್ಪೆಷಲ್ ಅಂತ ಕೊಡ್ತೀವಿ, ಅಂದರೆ ಪ್ರಿಯಾರಿಟಿ ಎಲ್ಲರೂ ಕೊಡ್ತೀವಿ. ಸ್ಪೆಷಲ್ ಅಂದರೆ ಅರ್ಥ ಪ್ರಿಯಾರಿಟಿ ಎಲ್ಲರೂ ಕೊಡ್ತೀವಿ. ಮಿಕ್ಕಿದ 80% ಪ್ರಿಯಾರಿಟಿ ಪ್ರಕಾರ ಕೊಡ್ತೀವಿ. ಇದು ಇವತ್ತಿಂದ ಎಲ್ಲ ಮುಂಚೆ ಅದು ಕೂಡ ನಡೆದು. ಪಕ್ಷದಲ್ಲಿ ಏನಾದರೂ ಸಿಎಂ ಆಪ್ತರು ನೀವೆಲ್ಲ ಸಿಎಂ ಪಡೆದಲ್ಲಿ ಇಲ್ಲ, ಹಂಗೇನಿಲ್ಲ. ಎಲ್ಲದಕ್ಕೂ ಟಾರ್ಗೆಟ್ ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಮಾಡೋರು ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡಬೇಕಾಯ್ತು ಅಷ್ಟೇ. ಈಗ ಎಲ್ಲದಕ್ಕೂ ನಾವು ಯಾರೋ ಹೇಳಿದ್ರೆ ಅದು ನಮ್ಮ ವಿರೋಧ ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಏನಾದ್ರು ಹೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕಾದ ನಮ್ಮ ಡ್ಯೂಟಿ, ನಾವು ಉತ್ತರ ಕೊಡ್ತೀವಿ ಅಷ್ಟೇ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ತನಿಖೆ ಆಗ್ಬೇಕು ಅಷ್ಟೇ, ಮತ್ತೇನು ಮಾಡಿದ್ರಿ, ಇನ್ನೂ ವೇಟ್ ಮಾಡಬೇಕು. ತನಿಖೆ ಆಗಬೇಕು, ವೇಟ್ ಮಾಡೋದು. ಓಕೆ ರೀ, ಈ ಎಕ್ಸ್ ಪೊಲೀಸ್ ಮನ್ಗಳನ್ನ ಅವರು ಇವತ್ತು ನಿಮ್ಮನ್ನ ಭೇಟಿ ಮಾಡೋದು ಬಂದಿದ್ದಾರೆ ಸರ್. ವರ್ಗಾವಣೆ ವಿಚಾರದಲ್ಲಿ ಎಕ್ಸ್ ಬಂದರೆ ಇಲಾಖೆಯಿಂದ ನೀವಾದರೂ ಸ್ವಲ್ಪ ಎಲ್ಲಿ ವರ್ಗನವ್ರು, ಎಲ್ಲಿಂದ ಎಲ್ಲಿಗ್ರಿ? ಪೊಲೀಸ್ ಇಲಾಖೆ ಸರ್ ಎಲ್ಲ ಅಂತರ್ಜಿಲ್ಲಾ ವರ್ಗಾವಣೆ ನಾವು ಭಾಳಷ್ಟು ಪೆಂಡಿಂಗ್ ಇದ್ದಾವೆ. ನಾವು ಕೂಡ ಭಾಳಷ್ಟು ಜನಕ್ಕೆ ಪತ್ರ ಕೊಟ್ಟಿದ್ದೀವಿ. ಕೆಲವು ಮಾಡಿದ್ದಾರೆ, ಇನ್ನು ಕೆಲವು ವೇಟಿಂಗ್ನಲ್ಲಿದ್ದಾರೆ. ಸೊ ಅದು 7 ವರ್ಷ ಆದವ್ರಿಗೆ ಮಾಡಬೇಕಂತ ಒಂದು ರೂಲ್ ಇದೆ. 7 ವರ್ಷ ಇಲ್ಲ, ಕೆಲವು ಮಾಡಿದ್ದಾರೆ, ಕೆಲವು ಪೆಂಡಿಂಗ್ ಇದೆ. ಇನ್ನು ನಾವು ಸುಮಾರು ಸಾರಿ ಗೃಹ ಸಚಿವರಿಗೆ ಒತ್ತಾಯ ಮಾಡಿದ್ವಿ. ಈಗೂ ಮತ್ತೆ ಅಷ್ಟು ಬೇಗ ಅವ್ರು ಕ್ಲಿಯರ್ ಆದರೆ ಅವ್ರವ್ರ ಜಿಲ್ಲೆಗೆ ಹೋಗಿಬಿಡ್ತಾರೆ ಅವರು. ಇಲ್ಲ, ಅದು ಹೋಮ್ ಮಿನಿಸ್ಟರ್ ಡಿಸಿಷನ್ ತೊಗೋಬೇಕು ಅಷ್ಟೇ. ಅದೇನು ಕ್ಯಾಬಿನೆಟ್ಗೆ ಏನು ಸಂಬಂಧಪಟ್ಟದಲ್ಲ. ಹೋಮ್ ಮಿನಿಸ್ಟ್ರು ಅವ್ರಿಗೆ ಅಧಿಕಾರಿಗಳಿಗೆ ಹೇಳಿದರೆ 7 ವರ್ಷ ಯಾರಾಗಿದೆ ಅವ್ರನ್ನ ಬಿಟ್ಟು ಬಿಡಿ ಅಂದರೆ ನಾವು ಮಾಡ್ತೀವಿ. ನಾವು ಸುಮಾರು ಪತ್ರ ಕೊಟ್ಟಿದ್ದೀವಿ ನಾವು ಆಯಾ ಜಿಲ್ಲೆಯಲ್ಲಿ. ಇದೆ, ಅದು 7 ವರ್ಷದ ಇದೆ, ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಏಷ್ಯಾನೆಟ್
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.